ಉಪ್ಪು ಇಲ್ಲಂದ್ರೆ ಎಲ್ಲ ಸಪ್ಪಗೆ ಜೀವನನೂ ಸಪ್ಪಗೆ. ಒಗ್ಗರಣೆ ಮಾಡಕತ್ತೀನಿ ಫ್ರೆಂಡ್ಸ್. ಇದೆಲ್ಲ ಮಸಾಲೆ ಹಾಕಿನಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಎಲ್ಲ ಹಾಕಿನಿ. ನಾ ಸ್ವಲ್ಪ ಇದು ಕುಕ್ ಆಗಬೇಕು ಒಂದು 5 ನಿಮಿಷ. ಆಗಿಂದ ಮಂಡಾಳ ಇದು ನೀರೊಳಗೆ ಎದ್ದು ಇದ್ರೊಳಗೆ ಹಾಕ್ತೀವಿ. ಪುಟಾಣಿ ಪೌಡ್ರ್ ಮಾಡೀನಿ. ಈಗ ಅದ್ರೊಳಗೆ ಹಾಕೋಣ ಒಗ್ಗರಣೆ ಒಳಗೆ. ಮಂಡಾಳ ಹಾಕಿ ಮಿಕ್ಸ್ ಮಾಡೀನಿ. ಈಗ ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ರಸನ ಹಾಕ್ಬೋದು ಮಾಡೋತ್ನಾಗ. ಫಸ್ಟಿಗೆ ನಾನೀಗ ಇದು ಲಿಂಬೆಹಣ್ಣು ರಸ ಹಾಕಾಕತ್ತೀನಿ. ಇದರಿಂದ ನಮ್ಗೆ ಭಾಳ ಟೇಸ್ಟ್ ಆಗುತ್ತೆ. ಒಂದು ಹಾಕಿನಿ ಲಿಂಬೆಹಣ್ಣು. ನೀವು ಪುಟಾಣಿ ಹಿಟ್ಟು ಹಾಕಿ ಮಾಡಂತ ಹೇಳಿದ್ರಲ್ಲ, ಪುಟಾಣಿ ಹಿಟ್ಟು ಹಾಕಿ ಮಾಡಿ ನೋಡಿರಿ ಫ್ರೆಂಡ್ಸ್. ನಾನು ಎಲ್ಲರೂ ಕಮೆಂಟ್ ಮಾಡಿದ್ರಿ, ಸುಸ್ಲಾ ಮಾಡಿದರೆ ಪುಟಾಣಿ ಹಿಟ್ಟು ಹಾಕಿ ಮಾಡಿರಿ ಅಕ್ಕ ಅಂಥೇಳಿ. ನಾಷ್ಟಕ್ಕೆ ನಾವು ಈ ಥರ ಮಾಡಿಕೊಂಡಿವಿ. ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ, ನೀವು ಹೇಳಿ ಕಮೆಂಟ್ ಮಾಡಿದ್ರಲ್ಲ. ಮಟನ್ ಸಾಂಬಾರು ಮಾಡಕತ್ತೀನಿ. ವಿವರ್ಸ್ ಹೇಳಿದರು ಮಟನ್ ಸಾಂಬಾರು ತೋರಿಸಿ ಅಂತ ಹೇಳಿದ್ದೀನಿ. ನಾವು ತೋರಿಸಿಲ್ಲ, ಅದಕ್ಕೆ ಮಾಡಕತ್ತೀನಿ ರೀ ನಾನು. ಏನು ಮಾಡತ್ತಿ? ಮಟನ್ ಸಾಂಬಾರು. ಸುಮ್ಮನೆ ಸಾರು ಬೇಳೆ ಮಾಡಬಾರ್ದನ? ಸುಮ್ಮನೆ ಆರಾಮಿಲ್ಲ, ಮತ್ತೆ ಯಾಕೆ ಸುಮ್ಮನೆ ಇದು ಮಾಡತ್ತಿ? ಅಲ್ಲ, ನಿನ್ನೆ ಸ್ವಲ್ಪ ಮಾಡಿ ಸ್ವಲ್ಪ ಇಟ್ಟಿದ್ದೆ ನಾನು. ಈಗ ಮಾಡಕತ್ತೀನಿ ಮಟನ್. ಮತ್ತೆ ಒಬ್ರು ಇವತ್ತು ಕಮೆಂಟ್ ಮಾಡಿದ್ರು ಸಿಸ್ಟರ್. ಇಲ್ಲ ಅದು ಬಿಡು ಸರಿ. ಮತ್ತೆ ಸುಮ್ಮನೆ ಏನಾದರೂ ನಾರ್ಮಲ್ ಏನಾದ್ರು ಮಾಡಬಾರ್ದೇನ? ಇದು ತಗೋರಿ. ಮತ್ತೆ ವಿವರ್ಸನ ಹೇಳ್ಯಾರ ಮಾಡಂತ ಹೇಳಿ. ಸುಮ್ಮನೆ ಕಾಲ್ ನೋಡಿ ಹೆಂಗ್ ಬರ್ತದ ಅದು. ಇರ್ಲಿ, ಮತ್ತೆ ಒಬ್ರು ಸಿಸ್ಟರ್ ಹೇಳಿದ್ರು. ಮತ್ತೆ ನೀನೆ ಹಿಂದಿನ ವಿಡಿಯೋದಾಗನೇ ಹೇಳಿದ್ರೆ ಬಿದ್ದಾರ್ರಿ ಅವರು. ಕಾಲು ಸ್ವಲ್ಪ ಬರ್ತದ, ಅದಕ್ಕೆ ಅದು ಶೀತ್ ಕುರ್ಮಾ ಮಾಡಿ ಹೊರಗೆ ಹೋಗ್ತಾ ಇದ್ದೆ. ಅದು ನೀರು ಬಿದ್ದಿದ್ರಿ, ನೋಡಿಲ್ಲ. ಕಾಲು ಜಾರ್ ಬಿದ್ದುಬಿಟ್ರೆ ನಾನು ಸ್ಲೀಪ್ ಆಯ್ತು ನಂದು ಕಾಲು. ಅವಾಗಿಂದ ಸ್ವಲ್ಪ ನೋವು ಐತೆ. ಈಗ ಸ್ವಲ್ಪ ಕಡಿಮೆ ಆಗೈತ್ರಿ. ಹಂಗಾದ್ರೆ ನಾನೇ ಮಾಡ್ತೀನಿ ಹೇಳ. ನೀವು ವಿಡಿಯೋ ಮಾಡ್ಕೊ ಸುಮ್ ಕೂತು ಮಾಡ್ತೀರಿ? ಮಾಡ್ತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾನೇ ಮಾಡಿ ತೋರ್ತೀನಿ ನಿಮ್ಗೆ. ಮಟನ್ ಸಾಂಬಾರ್, ಮಟನ್ ಸಾರು ಹೆಂಗ ನಂದು ಮಾಡಿದ ಲೈಕ್ ಮಾಡ್ತಿರೋ ಇಲ್ಲ ನೋಡ್ರಿ. ನೀವು ಹೆಂಗ್ ಕಮೆಂಟ್ ಮಾಡ್ತೀರಿ, ಏನ್ ಮಾಡ್ತೀರಿ ನೋಡ್ರಿ. ನಾನೇ ಮಾಡಿ ತೋರಿಸ್ತೇನೆ ನಿಮಗೆ. ನೀವು ಮಾಡ್ತೀರಿ? ಎಲ್ಲ ರೆಡಿ ಮಾಡಿ ಇಟ್ಟಾರ ಅವರು. ಎಲ್ಲ ರೆಡಿ ಮಾಡಿ. ನಮಾಜ್ ಹೋಗಿದ್ದೆ, ನಮಾಜ್ ಹೋಗಿದ್ದಾರೆ. ಈಗ ಬಂದೆ ನಾನು. ಅದೇ ಅವ್ರು ಮಾಡಾಕತ್ತಾರ ಅಂತ ಹೇಳಿ ಸುಮ್ನೆ ನಿತ್ತು ಮಾಡ್ಬೇಕಲ್ಲ. ಕಾಲು ನೋವದ ಅವ್ರದ್ದು. ನಿನ್ನೆ ಬಿದ್ದಾರ ಅವ್ರು ಸ್ವಲ್ಪ. ಈಗ ನಾನು ನಾಳೆ ಮಾಡಿ ತೋರಿಸ್ತೇನೆ ರೀ ಫ್ರೆಂಡ್ಸ್. ಆಯ್ತು ಮಾಡಿ. ಖುಷಿ ಆಯ್ತು ನೋಡ್ರಿ ನನಗೆ. ಇದು ಕುಕ್ಕರ್ ಎಲ್ಲ ಅಲ್ಲೈತಲ್ರಿ, ತೊಳೆದಿಟ್ಟಿನಿ. ಎಲ್ಲ ರೆಡಿ ಮಾಡಿ ನಾನು. ರೆಡಿನೇ ಅದಲ್ಲ? ಎಲ್ಲ ತೊಳೆದಿಟ್ಟಿನಿ. ಇಲ್ಲೇ ಮಾಡಿ ತೆಗೆದಿಟ್ಬಿಡು. ಸುಮ್ಮನೆ ಒಡೆದು ಹಿಡಿಸ್ತಾನೆ. ತಗೊಂಡ್ರಿ ಕುಕ್ಕರ್ ತಗೊಂಡು ಏನಾದ್ರು ಸ್ವಲ್ಪ ಹಾಕ್ಬಿಟ್ರಿ ಎಣ್ಣೆ. ಮೇಲೆ 2 ಸ್ಪೂನ್ ಹಾಕ್ರಿ, ಅಷ್ಟ ಸಾಕು ನೋಡಿ. ಜಾಸ್ತಿ ಆಯಿಲ್ ಬೇಡ. ಮಟನ್ನಾಗ ಇರುತ್ತೆ ಮೊದ್ಲಾಗ ಆಯಿಲ್, ಜಾಸ್ತಿ ಹಾಕ್ಬಾರ್ದು. ನಾನು ಹಾಕಿದ್ರೆ ನೋಡೇ ಹಾಕ್ತೀನಿ ನೋಡ್ರಿ. ಈಗ ಇದು ಕಟ್ ಮಾಡಿ ಕೊಟ್ಟಾರ ನನಗೆ. ಉಳ್ಳಾಗಡ್ಡಿ ಹಾಕಿರೇನ? ಉಳ್ಳಾಗಡ್ಡಿ ಹಾಕೇನಿ. ಈಗ ಸ್ವಲ್ಪ ಗೋಲ್ಡನ್ ಆಗುತ್ತಾನ, ಅದಕ್ಕೆ ಫ್ರೈ ಮಾಡ್ಕೊಂತೀನಿ ನಾನು. ಕುದ್ಕೊಂಡ್ ಮಾಡ್ಬೇಡ್ತಾನೆ, ಬದ್ಲೆ ಕಾಳು ಬ್ಯಾನ್ ಅದ. ಇದೇ ತಗೋರಿ, ನಿಂತೀನಿ ಇಲ್ಲಿ. ನಾನು ನಿಂತ್ಕೊಂಡಿನಿ ಫ್ರೆಂಡ್ಸ್. ಇವ್ರು ಮಾಡಕತ್ತಾರ. ಸ್ವಲ್ಪ ನನಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ಇವ್ರು ಬಂದಾರ. ಸ್ವಲ್ಪ ಕಾಲು ನೋಯ್ತಲ್ಲ, ಹಂಗಾಗಿ ಈಗ ಸ್ವಲ್ಪ ಗುಣ ರೀ. ನಿನ್ನೆ ಭಾಳ ನೋವಿತ್ತು, ಈಗ ಸ್ವಲ್ಪ ಕಡಿಮೆ ಐತ್ರಿ. ಅದಕ್ಕೆ ನಾವು ನಿಮ್ಮ ಮೊನ್ನೆ ವಿಡಿಯೋ ಹಾಕಿದ್ರೆ ಯಾಕೆ ಲೇಟ್ ಆಯ್ತಂತ ಇದೇ ಕಾರಣ ರೀ. ಸುಮ್ಮನೆ ನಿಮ್ಗೆಲ್ಲರಿಗೂ ಏನು ಹೇಳಿಲ್ಲ ನಾವು. ಇದೇ ಕಾರಣ ವಿಡಿಯೋ ಲೇಟ್ ಮಾಡಿದಕ್ಕೆ. ಅವ್ರು ಭಾಳ ಅಂದ್ರೆ ಬಾತಿತ್ತು ಕಾಲ. ಮತ್ತೆ ಹೋಗಿ ದವಾಖಾನೆ ತೋರ್ಸ್ಕೊಂಡ್ ಬಂದ್ವಿ. ಏನೂ ಆಗಿದ್ದಿಲ್ಲ, ಚಲೋ ಆಯ್ತು. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು. ಹಬ್ಬನೇ ಸರಿ ಮಾಡಿ, ಬಟ್ಟೆ ಉಡ್ಕೊಂಡಿಲ್ಲ, ಏನಿಲ್ಲ. ಎಲ್ಲ ಸಾಯಂಕಾಲ ಎಲ್ಲ ಮಾಡಿದ್ವಿ ನಾವು. ಟೈಮ್ ಹೇಳಕ್ಕಾಗಲ್ರಿ, ಏನು ಮಾಡ್ಬೇಕು. ನಾನು ಅದು ಸಿಂಕ್ ಕೆಳಗೆ ನೀರು ಬಂದಿತ್ತಲ್ಲ, ನೋಡೇ ಇಲ್ಲ ನಾನು. ಒಟ್ಟು ಅರ್ಜೆಂಟ್ನಾಗ ಅಡುಗೆ ಮಾಡೋದ ನನಗೂ ಇದು ಇತ್ತು.
ಜಲ್ದಿ ಜಲ್ದಿ ಮಾಡ್ಕೋಬೇಕು, ನೀವು ನಮಾಜ್ ಮಾಡಿ ಬರ್ತೀರಿ ಅಂತ ಹೇಳಿ ಮಾಡಕತ್ತಿದ್ದೆ. ಅದು ಶಿರ್ಕುರ್ಮ ಮಾಡಿ ಬಂದಿನಿ ಇದೆಲ್ಲ ನಡೆದಿದ್ರಿ ಫ್ರೆಂಡ್ಸ್. ಹಂಗಾಗಿ ಈಗ ನೋಡ್ರಿ ಫ್ರೆಂಡ್ಸ್, ನಾನು ಅರಿಶಿಣ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್, ಸ್ವಲ್ಪ ಒಂದು ಹಾಫ್ ಸ್ಪೂನ್, ಒಂದು ಸ್ಪೂನ್ ಅಲ್ಲ, ಒಂದು ಸ್ಪೂನ್ ಹಾಕ್ಲಾಗತ್ತೀನಿ. ಮಟನ್ ಕೀಮಾ, ಮಟನ್ ಸಾಂಬಾರು, ಮಟನ್ ಸುಕ್ಕ ಭಾಳ ಮಸ್ತ್ ಮಾಡ್ತಾರೆ ಇವರು. ಮೊದ್ಲಿಂದನ ರೂಢಿ ಐತ್ರಿ ಇವ್ರಿಗೆ ಅಡುಗೆ ಮಾಡೋದು. ನೀವು ಇದ್ರಾಗ ಬೆಂಗಳೂರಾಗಿದ್ರಲ್ಲ ನೀವು? ಬೆಂಗಳೂರದಾಗ ಇದ್ದಾಗ್ರಿ ನಾವು 5-6 ಮಂದಿ ಇದ್ದೀವ್ರಿ ಒಂದ್ ರೂಮ್ನಾಗ. ಅವ್ರಿಗೆ ಪಾತ್ರೆ ತೊಳೆದು ಅವರು ಕಟ್ ಮಾಡಿ ಬರೀ ಅಡಿಗೆ ಮಾಡೋದು ಅಷ್ಟೇ ನನ್ ಕೆಲಸ. ಅವಾಗ್ಲಿಂದ ರೂಢಿ ಆಗೈತಿ ನಿಮ್ಗೆ ಮಟನ್ ಮಾಡೋದು? ಅಡಿಗೆ ಅಷ್ಟೇ ನಾವು ಮಾಡ್ತೀವಿ. ಅವಾಗ್ಲಿಂದ ಕಂಡೀಷನ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ರೂಮ್ನಾಗ. ಒಂದ್ ಫ್ಲಾಟ್ ಹಿಡಿದಿದ್ವಿ ನಾವು. ಎಷ್ಟ್ ಜನ ಇದ್ರಿ ನೀವು? ನಾನು ಬೆಂಗಳೂರಲ್ಲಿ ಏನ್ ನಿಮ್ ಕಾಣ್ತೀನಿ, ನನಗೆ ನಾ ಹಿಂಗಿದ್ದಿಲ್ಲ ಮೊದ್ಲು. ತೋರಿಸ್ತೀನಿ ನಾನು ನಂದು MBA ಆಗ್ಯದ್ರಿ ಫ್ರೆಂಡ್ಸ್. ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಬೆಂಗಳೂರು ಯೂನಿವರ್ಸಿಟಿಯಿಂದ MBA ಆಗ್ಯದ. MBA ಮಾಡಿ ನಾನು ಎಷ್ಟು 8 ವರ್ಷ ಅಲ್ಲ, 8 ವರ್ಷ ಜಾಬ್ ಮಾಡೀನ್ರಿ. 8-9 ವರ್ಷ. 2 ವರ್ಷ ಜಾಬ್ ಆಗಿಂದ 2 ವರ್ಷ ಅಲ್ಲಿದ್ರಿ ನೀವು? MBA ಆಗ್ಯಾನ 2 ವರ್ಷ ಅಲ್ಲಿ ಜಾಬ್ ಮಾಡೀನಿ ಬೆಂಗಳೂರು. ಅಲ್ಲಿ ಮಾಡಿದ್ರಿ. ಆಮೇಲೆ ಬಿಜಾಪುರ ಟ್ರಾನ್ಸ್ಫರ್ ತಗೊಂಡ್ ಬಂದೆ ನಾ. ಇಲ್ಲಿ ಒಂದು 6 ವರ್ಷ ಮಾಡಿದ್ರಿ. ನಾ ಡೋಕೋಮೋದಾಗ, ಟಾಟಾ ಡೋಕೋಮೋದಾಗ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇದ್ದೆ. ಡಿಸ್ಟ್ರಿಕ್ಟ್ ಸೇಲ್ಸ್ ಮ್ಯಾನೇಜರ್ ಇದ್ದೆ. ಎಲ್ಲ ನಾನು ರೂರಲ್ ಎಲ್ಲ ಕವರ್ ಮಾಡ್ತಿದ್ದೆ. ಯಾರ ದೃಷ್ಟಿ ಆಗೈತೇನು ಏನೈತೇನ್ರಿ ಇವರು? ಟ್ರಾನ್ಸ್ಫರ್ ಮಾಡಿದ್ರು ನಾನು ಬೇರೆ ಕಡೆ ಹೋಗತ್ ಹೇಳಿ, ಅದಕ್ಕೆ ನಾನು ಹೋಗ್ಲಿಲ್ಲ, ರಿಸೈನ್ ಮಾಡ್ಬಿಟ್ಟೆ. ನಮ್ದು ಹೆಂಗು ನಮ್ ಬಿಸ್ನೆಸ್ ಇತ್ತಲ್ಲ ಇಲ್ಲಿ. ಹಂಗಲ್ಲ, ಚಲೋ ನಡೆದಿತ್ತು, ನಡಕ ಹಂಗಾತಲ್ಲ, ನಮ್ಗೂ ಸ್ವಲ್ಪ ಬೇಸರ ಆತ. ಏನ್ ಮಾಡ್ಬೇಕು? ಎಲ್ಲ ದೈವರಿ, ಅದೆಲ್ಲ ಇದು ಮಾಡ್ಕೊಂಡು ಕೂಡ್ಬಾರ್ದು. ಅದಕ್ಕಿಂತ ನಾನು ಸುಖವಾಗಿದ್ದೀನಿ ಫ್ರೆಂಡ್ಸ್. ಏನು ತೊಂದರೆ ಇಲ್ಲ. ದೇವ್ರು ಬಹಳಷ್ಟು ಕೊಟ್ಟಾನ. ಅಲ್ಲನ ಆಶೀರ್ವಾದ. ಅಲ್ಲ, ನಾವು ಬಿಸ್ನೆಸ್ ಮಾಡ್ತಾ ಇದೀವ್ರಿ. ಬಿಸ್ನೆಸ್ನಾಗ ನನ್ನ ಮೈಂಡ್ ಇತ್ತು, ಬಿಸ್ನೆಸ್ ಮಾಡ್ತಾ ಇದೀನಿ ನಾನು. ಮಿಕ್ಸ್ ಮಾಡಕತ್ರ? ಎಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ಈಗ ಉಪ್ಪು ಹಾಕೊಂಡಿನಿ, ಅರಿಶಿನ, ಉಪ್ಪು ಮತ್ತೆ ಇದು ಅದು ನಾನೆಲ್ಲ ಈಗಲೇ ಹಾಕಲ್ರಿ. ಅದು ಮಸಾಲೆ ಎಲ್ಲ ಇದು ಕುಕ್ ಆಗಿಂದ ಆಮೇಲೆ ಎಲ್ಲ ಮಸಾಲೆ ಹಾಕೊಂತೀನಿ ನಾನು. ಆಮೇಲೆ ಸ್ವಲ್ಪ ನೀರ್ ಹಾಕೊಂತೀನಿ, ಸ್ವಲ್ಪ ಇದು ಕುದಿಲಿ ಅಂತ ಹೇಳಿ. ನೀರ್ ಹಾಕಕತ್ತಾರ ನೋಡ್ರಿ. ಕುದಿಲಿ ಅಂತ ಹೇಳಿ ನೀರ್ ಹಾಕೊಂಡ್ರಿ ಫ್ರೆಂಡ್ಸ್. ಸ್ವಲ್ಪ ಫ್ಲೇಮ್ ಹೈ ಇಟ್ರಿ? ಹೈ ಇಟ್ಟಿನಿ ಫ್ಲೇಮ್. ಇವರು ನನ್ನಂಗ್ ಮಾಡಂಗಿಲ್ರಿ, ಎಲ್ಲ ಮಸಾಲೆ ಹಾಕಿ ಕುದಿಸ್ಕೊಂತಾರ ಇವರು. ನಂದು ಸ್ವಲ್ಪ ಬೇರೆ ಇವ್ರು ಮಾಡ್ತೀನಿ ಅಂದ್ರು. ಹಂಗಾಗಿ ನಿನ್ನೆ ತಗೊಂಬಂದಿದ್ರು ಮಟನ್. 1 kg ತಗೊಂಬಂದಿದ್ರು. ಅರ್ಧ ಮಾಡಿ ಅರ್ಧ ಇಟ್ಟಿದ್ರು ಅವರು, ಸುಮ್ಮನೆ ಹಾಕಿದ್ದು ಮಾಡ್ಬೇಕಂತ ಹೇಳಿ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ನಾನು ಟ್ಯಾಪ್ ಮುಚ್ಚಿದ್ದೀನಿ ಕುಕ್ಕರ್ದು. ಒಂದು 4-5 ಸೀಟಿ ಆಗುವವರೆಗೂ ಬಿಡ್ತೇನ್ರಿ. ಬಿಡೋಣ, ಆಮೇಲೆ ನೋಡೋಣಂತ್ರಿ ಫ್ರೆಂಡ್ಸ್. ಇವರು ಕೊಬ್ಬರಿ ಹಚ್ಚಾಕತ್ತಾರ್ರಿ. ಜಾರು ಮೇಡಮ್ ಇಲ್ಲಿ ಬಂದ್ಲು, ಕಾಜು ತಿನ್ನಾಕ್ತಿದ್ದಾಳ್ರಿ. ಈಗ ನಾನು ಕುಷ್ಕ ಮಾಡಾಕತ್ತಿದ್ರಿ. ನಿನ್ನೆ ಮಾಡಿದ್ದು ಅದು ಎಲ್ಲ ತಿಂದಿವಿ. ಈಗ ನೋಡ್ರಿ ಫ್ರೆಂಡ್ಸ್, ಈರುಳ್ಳಿ ಹಾಕಿನಿ. ಅದನ್ನ ನಾನೇ ಮಾಡ್ತೀನಿ ಅಂತ ಹೇಳಕತ್ತಾರ್ರಿ ಇವರು. ಸುಮ್ಮನೆ ಎರಡೆರಡು ಎಲ್ಲಿ ಮಾಡಕ್ಕೆ ಕೊಡ್ಬೇಕಂತ ಹೇಳಿ ನಾನು ಮಾಡಾಕತ್ತೀನಿ ರೀ. ಬೀದರ್ ಕಾವು ಪಿಚ್ಚಕ. ಒಂದು ವಿಸಲ್ ಆಯ್ತು ಇದ್ರದ್ದು. ಕೊಬ್ಬರಿ ಹುರ್ಕೊ ಅಂತಾರಲ್ರಿ ಅದು. ಈಗ ಟೈಮ್ 8 ಗಂಟೆ ಆಗಿತ್ತು ರೀ. ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡೀವಿ. ಜಲ್ದಿ ಮಾಡ್ಬೇಕಂದ್ರೆ ಮಕ್ಕೊಂಬಿಟ್ಟಿದ್ದೆ ನಾನು. ಹಂಗಾಗಿ ನಮ್ಗೆ ಮಾಡೋದಾಗಲಿಲ್ಲ. ಮಕ್ಕಳೆಲ್ಲ ಹೊಟ್ಟೆ ಹಸಿ ಆಗಿಬಿಟ್ಟಿದ್ರಿ ಅವ್ರದ್ದು. ಹಾಗಾಗಿ ಈಗ ಮಕ್ಕೋದ್ರೆ ನಾನು ನಡೆಯಂಗಿಲ್ಲ. ಮತ್ತು ಹೊರಗಿಂದ ಚಲೋ ಇರೋಂಗಿಲ್ಲ ತಂದ್ರೂ ಬೇಡ ಅಂತೇಳಿ ನಾನು ಧೈರ್ಯ ಮಾಡಿ ಮಾಡಕತ್ತೀನಿ ರೀ. ಮತ್ತು ನಮ್ಮ ಹಸ್ಬೆಂಡ್ ಏನಾದ್ರು ನಾನು ಮಾಡ್ತೀನಿ ತಗೋ ಅಂತ ಹೇಳಿ ಬಂದಾರ. ಈಗ ಅದನ್ನು ಚಲೋ ಆತು. ಈಗ ನಾನು ಕುಷ್ಕ ಮಾಡಕತ್ತೀನಿ. ನಮ್ಮ ಹಸ್ಬೆಂಡ್ ಇದು ಮಾಡಕತ್ತಾರೆ ರೀ, ಮಟನ್ ಸಾರು. ಈಗ ಜಾರು ಬಂದಾಳ್ರಿ ಇಲ್ಲಿ. ಪಾನಿಪೀರಿ ಏನು ತಿನ್ನಕತ್ರಿ? ಕೊಬ್ಬರಿ
ಕೊಬ್ಬರಿ ಸ್ವಲ್ಪ ಹುರ್ಕೊತಾರಂತ ಇವರು. ನಾನು ಹಸಿನ ಹಾಕ್ತೀನಿ, ಒಂದೊಂದು ಸಲ ಹಾಕ್ತೀನಿ, ಒಂದೊಂದು ಸಲ ಹಂಗೆ ಟೇಸ್ಟ್ ಬರ್ತದೆ ಹುರ್ಕೊಂತೀನಿ. ಇರ್ಲಿ ತಗೋರಿ, ಹಂಗೂ ಮಾಡಕ್ಕೆ ಬರ್ತೈತೆ. ಅಂದ್ರೆ ನಾವು ಎಣ್ಣೆ ಒಳಗೆ ಹುರ್ಕೊಂಡ್ಬಿಡ್ತೀನಿ ರೀ, ನಾನು ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಒಳಗೆ. ಇವ್ರೇನು ಮಾಡ್ತಾರೆ, ಫಸ್ಟ್ ಹುರ್ಕೊಂಡು ಸ್ವಲ್ಪ ಮಸ್ತ್ ಆಗುತ್ತೆ ರೀ, ಟೇಸ್ಟ್ ಬೇರೆನೇ ಆಗುತ್ತೆ. ಎಲ್ಲರೂ ಆಂಟಿಯವರು ನನಗೆ ಭಾಳ ಚಲೋ ಕಮೆಂಟ್ ಮಾಡಿದ್ದು ಎಲ್ಲರಿಗೆ ಥ್ಯಾಂಕ್ ಯು. ನನ್ನ ಡ್ರೆಸ್ ನೋಡಿ ಎಲ್ಲರಿಗೆ ಭಾಳ ಖುಷಿ ಆಯ್ತಂತೆ. ಎಲ್ಲರಿಗೆ ಆಂಟಿಯವ್ರಿಗೆ ಸೋ ಮಚ್. ಕ್ಯೂಟ್ ಕಾಣಕತ್ತಿದ್ರಲ್ಲ, ಅದಕ್ಕೆಲ್ಲ ಆಂಟಿಯವ್ರು ನಿಮ್ಗೆ ಹೇಳ್ಯಾರ, ಹೌದಿಲ್ಲ? ಪಿಂಕ್ ಡ್ರೆಸ್ ಭಾಳ ಚಲೋ ಐತೆ ಅಂತಂದ್ರೆ ಎಲ್ಲರೂ ನಾನೇ ಕೊಟ್ಟಿದ್ದು. ಅದು ಬ್ಲೂ ಅದನ್ನು ಚಲೋ ಐತೆ, ಅದು ಭಾಳ ಚಲೋ ಐತೆ. ಅದು ಸ್ಲೀವ್ಸ್ ಹಚ್ಚಿದ್ದಿಲ್ಲಲ್ಲ, ಹಂಗೆ ಕಾಣ್ಸಕತ್ತೈತೆ. ಅದು ಹಚ್ಚನ ಮತ್ತೆ ಹಾಕುವಂತ ತೋರ್ಸಂತೆ ಫ್ರೆಂಡ್ಸ್ಗೆ ತೋರ್ಸಂತ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕೊಬ್ಬರಿ ಹುರ್ಕೊಂಡೇನ್ರಿ. ಕೊಬ್ಬರಿ, 2 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಅದೆಲ್ಲ ಗ್ರೈಂಡ್ ಮಾಡ್ಕೊತ ಇದ್ದೀನಿ. ಈಗ 3 ವಿಸಲ್ ಆಯ್ತು ರೀ, ಏನೋ 1 ವಿಸಲ್ ಆದರೆ ತೆಗೆದು ಬಿಡ್ತೀನಿ ರೀ. ಅದು ರೆಡಿ ಆಗತ್ತೈತೆ. ಇದ್ರೊಳಗೆ 4 ಹಸಿಮೆಣಸಿನ್ಕಾಯಿ ಹಾಕಿನಿ. ಈಗೆಲ್ಲ ಮಸಾಲೆ ಇದ್ರೊಳಗೆ ಹಾಕಿನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಧನಿಯಾ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿನಿ, ಸುಹಾನ ಬಿರಿಯಾನಿ ಮಸಾಲ ಹಾಕಿ ನೋಡಿರಿ. ಒಂದು ಇದು ಫುಲ್ ಚಕ್ರಿ ಹಾಕಿನಿ ರೀ, ಚಕ್ರಿ ಮೊಗ್ಗು ಅಂತ ಹೇಳ್ತಾರೆ, ಅದು ಹಾಕಿನಿ. ಹಸಿಮೆಣಸಿನ್ಕಾಯಿ ಹಾಕಿನಿ. ಏನೋ ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಆಗಿನ ರೈಸ್ ಹಾಕ್ಬಿಡ್ತೀನಿ ರೀ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ರೈಸ್ ಹಾಕಿದರೆ ಮಾಡ್ಕೊಳಕತ್ತೀನಿ. ಇದ್ರಾಗ ಏಲಕ್ಕಿ, ಲವಂಗ, ಜೀರಿಗೆ ಎಲ್ಲ ಹಾಕಿ ನಾನು ಗರಂ ಮಸಾಲ ರೆಡಿ ಮಾಡ್ಕೊಳಕತ್ತೀನಿ. ರೈಸ್ ಹಾಕಿನಿ ರೀ ನಾನು. ರೈಸ್ ಹಾಕಿನಿ, ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಸ್ವಲ್ಪ ಇದ್ರೊಳಗೆ ನೀರು ಹಾಕ್ತೀನಿ. ಒಂದೂವರೆ ಲೋಟ ಹಾಕ್ತೀನಿ. ಒಂದಿನ ಕುಷ್ಕದು ಫುಲ್ ರೆಸಿಪಿ ತೋರಿಸ್ತೀನಿ ರೀ. ತೋರ್ಸೋದು ಆಗಲಿಲ್ಲ, ಫುಲ್ ತೋರಿಸ್ತೀನಿ ಒಂದಿನ ಇನ್ಶಾಲ್ಲ. ನೀರು ಹಾಕಕತ್ತೀನಿ ನೋಡ್ರಿ. 1.5 ಲೋಟ ನೀರು ಹಾಕಿದ್ರೆ ಆಯ್ತು. ವಿಸಲ್ ಆಯ್ತು ರೀ. ಹಾಂ ನೋಡಿರಿ, ಮಟನ್ ರೆಡಿ ಆಗಿದೆ. ಈಗೆಲ್ಲ ಮಸಾಲೆ ಹಾಕ್ತಾರೆ, ಈಗೆಲ್ಲ ರುಬ್ಕೊಂಡಾರ. ಈಗ ನಾನು ರೈಸ್ ಮಾಡಕತ್ತೀನಿ, ಇವರು ಮಟನ್ ಸಾಂಬಾರು ಮಾಡಕತ್ತಾರ, ಜಲ್ದಿ ಆಗುತ್ತೆ ಅಂಥೇಳಿ. ಈ ಒಂದೇ ಎಲ್ಲ ಇವ್ರಿಗೆ ಒಂದು ಕೊಟ್ಟರೆ ಮತ್ತು ಲೇಟ್ ಆಗುತ್ತೆ ನಮ್ಗೆ ಊಟಕ್ಕೆ. ಮಕ್ಳಿಗೆ ಮೇನ್ ಮಕ್ಳಿಗೆ ರೀ. ಮುಂಜಾಲಿದ್ದ ಊಟ ಮಾಡಿಲ್ಲ ಅವರು, ಬರೀ ಇದು ಮಾಡಿದ್ರಿ, ನಾವು ಸುಸ್ಲಾ ಮಾಡಿದ್ದೀವಿ, ಒಗ್ಗರಣೆ. ಅದ್ರಾಗ ಇದ್ದೀವಲ್ಲ ಇವತ್ತು ಒಗ್ಗರಣೆ ನಾಷ್ಟ ಮಾಡಿ, ಒಗ್ಗರಣೆ ನಾಷ್ಟ ಮಾಡಿ ನಾವು ಮಕ್ಕೊಂಬಿಟ್ಟಿವ್ರಿ. ನಾನು ಮಕ್ಕೊಂಬಿಟ್ಟಿದ್ದೆ. ಮತ್ತು ಇವರು 5 ಗಂಟೆಗೆ ಎಬ್ಸಿದ್ರೆ ಸ್ವಲ್ಪ ಚಹಾ ಬಿಸ್ಕಿಟ್ ತಿಂದ್ವಿ. ಎಲ್ಲ ಕುಕ್ ಆಗಿತ್ತು. ಈಗ 4 ವಿಸಲ್ ತೊಗೊಂಡ್ರಲ್ಲ. ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎಷ್ಟು ಹಾಕಾಗತ್ತೆ ರೀ? 2 ಚಮಚ. ಸಾಕು ತಗೋರಿ. ಅದು ಮನ್ಯಾಗ ಮಾಡಿದ್ದಲ್ಲ, ಭಾಳ ಸ್ಟ್ರಾಂಗ್ ಇರುತ್ತೆ. ಲಿಂಬೆ ಹಣ್ಣು ರಸ ಹಿಂಡಿನ ರೀ ಒಂದು. ಈಗ ಲೀಡ್ ಮುಚ್ಚಿಬಿಡ್ತೀನಿ ಇದಕ್ಕೆ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಮಾಡಕತ್ರಿ, ರೆಡ್ ಮಾಡಕತ್ರಿ? ರೆಡ್ ಮಾಡತ್ತೀನಿ. ಇದು ಹಾಕ್ತೀನಿ, ಇದು ಹಾಕ್ತೀನಿ ಈಗ ಚಿಲ್ಲಿ ಪೌಡರ್. ಗ್ರೀನ್ ನಮ್ಗೆ ಇಷ್ಟ ಆಗಲ್ಲ. ಹೌದ್ರಿ. ಒಬ್ರು ಸಿಸ್ಟರ್ ಹೇಳಿದ್ರು ರೆಡ್ ಕಲರ್ ಮಟನ್ ಸಾಂಬಾರು ಮಾಡ್ರಿ ಅಂಥೇಳಿ. ಭಾಳ ಜನ ಕಮೆಂಟ್ ಹಾಕಿದ್ರು ಮಟನ್ ಸಾಂಬಾರು ಮಾಡಿರಿ ಅಂಥೇಳಿ. ಈಗ ಮಾಡಿ ನೋಡಿರಿ ಫ್ರೆಂಡ್ಸ್, ನಿಮಗೆ ಮಾಡಿ ತೋರಿಸಿವಿ. ನೀವು ಇಷ್ಟ ಆದರೆ ಮಾಡಿ ತೋರಿಸಿವಿ ಅಂದ್ರೆ ಅವ್ರು ಮಾಡಿದ್ರೆ ನಾ ಮಾಡೀನಿ. ಮತ್ತು ನಮ್ದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಅದ ನಿಮ್ಮ ಅಣ್ಣ ಮಾಡ್ಯಾರ್ರಿ, ಹೆಂಗಾಗಿತ್ತೆ ಅದು ಕಮೆಂಟ್ ಮಾಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರಿ ಅದನ್ನು ಕಮೆಂಟ್ ಮಾಡ್ಬೇಕು ನೀವು. ನಾವಂತೂ ಈ ಥರ ಮಾಡಕತ್ತೀವಿ. ಇವ್ರು ಸ್ವಲ್ಪ ಬೇರೆ ಮಾಡ್ತಾರೆ, ನಾನು ಸ್ವಲ್ಪ ಬೇರೆ ಮಾಡ್ತೀನಿ. ಎಲ್ಲರದು ಮಟನ್ ಹಾಕೋದು ಮಟನ್ ಅಂತೂ ಒಂದೇ ಇರುತ್ತೆ, ಅಂದ್ರೆ ಅದ್ರ ಮಸಾಲೆ ಎಲ್ಲ ಬೇರೆ ಇರ್ತವೆ, ಹೌದಿಲ್ರಿ? ಇದು ನೋಡಿ, ಇದು ಧನಿಯಾ ಮಸಾಲ. ಸಾರಿ, ನನಗೆ ಗೊತ್ತಾಗ್ತಿದ್ದಿಲ್ಲ, ಅದಕ್ಕೆ ಸ್ವಲ್ಪ ನಿಂತೆ ನಾನು. ಧನಿಯಾ ಮಸಾಲ ಇದು ನಮ್ಮ ಮನ್ಯಾಗ ಮಾಡಿದ್ದ, ತೋರಿಸಿದ ಮೊನ್ನೆ ನಾನು ಮಾಡಿದ್ದು.
ಇದು ಏನದ ಗರಂ ಮಸಾಲ ನಾನು ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಮಾಡ್ಕೊಂಡು ನೈಸ್ ವಾಸನೆ ಬರ್ತದೆ ನೋಡ್ರಿ ಇದು. ಮನ್ಯಾಗ ಮಾಡಿದ್ದ ಬೇರೆ ಮತ್ತೆ ಹೋಮ್ ಮೇಡ್ ಇರ್ತಲ್ಲ. ಇದು ತೊಗೊಂಬರ್ತೀವಲ್ಲ ಇಲ್ಲಿಂದ ಒಂಥರ ಏನು ಇದೂ ಇರಂಗಿಲ್ಲ ನೋಡ್ರಿ. 1-2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ರೀ. ಸಾಕ ಸಾಕು. ನಮ್ದು ಕಿಚನ್ ಸ್ವಲ್ಪ ಮೆಸ್ಸಿ ಇದೆ, ಏನೋ ಅನ್ಕೋಬೇಡ್ರಿ. ಯಾಕಂದ್ರೆ ನಾನು ಆರಾಮಿದ್ರೆ ಎಲ್ಲ ಕ್ಲೀನಾಗಿ ಮಾಡ್ತಿದ್ದೆ. ಈ ಥರ ಇವತ್ತು ಬಿಟ್ಬಿಟ್ಟೀನಿ ರೀ ಫ್ರೆಂಡ್ಸ್. ನಾಳೆದ ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಇದು ಶೀರ್ಕುರ್ಮಾ ಮಾಡಿದ್ದು ಎಲ್ಲ ಕುಕ್ಕಿದ್ದು ಹಂಗೆ ಐತೆ ನೋಡ್ರಿ. ನೋಡ್ರಿ ಈಗ ಇದು ರೆಡಿ ಆಗ್ಲಕ್ಕೆ ಬಂದದ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್. ನಿನ್ನೆ ಮುಂಜಾನೆ ಬೆಳಗ್ಗೆ ಭಾಳ ಕೆಲಸ ಇದಾವೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ವೆಜಿಟೇಬಲ್ ಹೆಂಗೆ ಬೇಕು ಹಂಗೆ ಇಟ್ಟಿನಿ ಫ್ರಿಜ್ನೊಳಗೆ. ಎಲ್ಲ ಅದು ಎಲ್ಲ ತೆಗೆದಿಡಬೇಕು. ಭಾಳ ಕೆಲಸ ಇದಾವೆ. ನಾಳೆ ಇವತ್ತಂತೂ ಏನು ಮಾಡಿಲ್ಲ, ರೆಸ್ಟ್ ಮಾಡೀನಿ. ಬರೀ ನಾಳೆದ ಸ್ಟಾರ್ಟ್ ಮಾಡ್ತೀನಿ ಇನ್ಶಾಲ್ಲ. ಹೆಂಗೈತೆ ಟೇಸ್ಟ್? ಉಪ್ಪು ಹಾಕಿಲ್ಲ ನಾನು ಅವಾಗ ಕುದಿಸೋದ್ನಾಗ ಬಾಯ್ಲ್ ಮಾಡೋದ್ನಾಗ ಅಷ್ಟೇ ಹಾಕಿದ್ದು. ಸ್ವಲ್ಪ ಹಾಕಿರೇನು ನೀವು? ಹಾಕ್ರಿ. ಅದೇನು ಇನ್ನು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ. ಕಡಿಮೆ ಆದರೆ ಹಾಕ್ಬೋದು. ಉಪ್ಪಿದ್ರೆ ಎಲ್ಲ ನೋಡ್ರಿ ಫ್ರೆಂಡ್ಸ್, ಉಪ್ಪಿದ್ರೆ ಎಲ್ಲ ರುಚಿ ಬರ್ತದೆ. ಉಪ್ಪು ಇಲ್ಲಾಂದ್ರೆ ಎಲ್ಲ ಸಪ್ಪಗೆ ಜೀವನನೂ ಸಪ್ಪಗೆ. ಅದು ನಿಜ. ಎಂಥ ಯಾವ ಅಡುಗೆ ಮಾಡಿದ್ರನ ಉಪ್ಪು ಹಾಕಿಲ್ಲ ಅಂದರೆ ಅದು ಯಾರು ತಿನ್ನಂಗಿಲ್ಲ. ಎಷ್ಟು ಚಲೋ ಅಡುಗೆ ಮಾಡಿಕೊಟ್ರೆ ಎಷ್ಟಾರ ಮಸಾಲೆ ಹಾಕ್ರಿ, ನೀವು ಏನಾರ ಮಾಡಿರಿ. ಹೌದಿಲ್ಲ? ಮಸ್ತಾಗಿ ನೋಡ್ರಿ. ಈಗೇನು ಮತ್ತೆ ಮುಸ್ತೀರೇನು ಮುಸ್ಳ? ಸಾಕೆಲ್ಲ ಕುದ್ದದು. ಹಾಂ, ಅಷ್ಟೇ ಕುದಿಲಿ, ಈಗ ಬೇಡ. ಹಂಗೆ ಸುಮ್ಮನೆ ಮ್ಯಾಲೆ ಮುಚ್ಚಿಬಿಡ್ರಿ. ಮುಗೀತ್ರಿ ಫ್ರೆಂಡ್ಸ್. ನಾನಂತೂ ಸಾರು ಮಾಡ್ಕೊಂಡು ಇಲ್ಲಿ ಅನ್ನ ನಾವು ರೆಡಿ ಮಾಡಿದ್ರು. ನೋಡ್ತಾ ಎಲ್ಲ ಅದೂ ಮಾಡ್ಬಿಟ್ರು. ಬಹಳ ಫಾಸ್ಟ್. ಹೌದ್ರಿ. ಹೊರಗೆ ಹೋಗಿ ಕೂಡ ಅಂದ್ರೆ ನಾನು ಒಲ್ಲೆ ಅಂತ ಹೇಳಿ ನಾನು ಎಲ್ಲೇ ನಿಂತೀನಿ ಅಡುಗೆ ಮಾಡ್ಕೊಂತ. ಅದು ಅವರು ನೀವೆಲ್ಲ ಇದು ಮಾಡ್ರಿ, ನಾ ಇದು ಸುಮ್ಮನೆ ಮಾಡ್ಕೊಂತೀನಿ ಅಂತ ಹೇಳಿ ಅದನ್ನು ರೆಡಿ ಮಾಡ್ಬಿಟ್ರೆ ಅನ್ನನು. ಈಗ ಊಟ ಮಾಡೋದಷ್ಟೇ ಕೆಲಸ. ಎಲ್ಲ ರೆಡಿ ಆಗ್ಯದ. ಇನ್ನೂ ಸ್ವಲ್ಪ ಬೇಯಿಸಾಕಿಟ್ಟಿನಿ. ಎಲ್ಲ ಮಸಾಲೆ ಎಲ್ಲ ಹಾಕಿನೆಲ್ಲ ಎಲ್ಲ ಇದು ಮಿಕ್ಸ್ ಆಗಿ ಕುಕ್ ಆಗ್ಲಿ ಅಂತ ಹೇಳಿ ಸುಮ್ ಲೀಡ್ ಮುಚ್ಚಿದ್ದೀನಿ. ಸೀಟಿ ಏನು ತಗೊಳಲ್ಲ. ಆಯ್ತು. ಮುಗೀತ್ರಿ. ಇದು ಮಟನ್ ಸಾರು ಮತ್ತು ಕುಷ್ಕ ರೈಸ್ ರೆಡಿ ಆಯಿತು. ಈಗ ಅವ್ರ ಪಪ್ಪ ಚಪಾತಿ ತರಕ್ಕೆ ಹೋಗ್ಯಾರ ಮಕ್ಕಳು ಕರ್ಕೊಂಡು. ಈಗ ನಾನು ಎಲ್ಲ ಭಾಳ ಮೆಸ್ಸಿ ಆಗಿತ್ತು ರೀ. ಮುಂಜಾನೆ ಮಾಡ್ಬೇಕಂದಿದ್ದೆ, ಅಂದ್ರೆ ಈಗ ಎಷ್ಟಾಗಿತ್ತು ಅಷ್ಟು ಮಾಡೀನಿ. ಮುಂಜಾನೆ ಸ್ವಲ್ಪ ಬೆಳಗ್ಗೆ ಎದ್ದಿಂದ ಸ್ವಲ್ಪ ಮಾಡ್ಕೊತೀನಿ. ಈ ಥರ ಮೆಸ್ಸಿ ಇದ್ರೆ ನನಗೆ ಒಟ್ಟು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಈಗ ನೋಡಿರಿ ಎಲ್ಲ ಭಾಂಡಿ ಇತ್ತಲ್ಲ ಇಲ್ಲೇ ಎಲ್ಲ ಕ್ಲೀನ್ ಮಾಡಿ ನೋಡ್ರಿ. ಈಗ ಇಷ್ಟು ಭಾಂಡಿ ಇತ್ತು, ಇದ್ರೊಳಗೆ ಸಿಂಕ್ ಒಳಗೆ ಹಾಕೀನಿ. ಚಹಾ ಕಪ್ಪು ಅದೆಲ್ಲ ಇದ್ರೊಳಗೆ ಹಾಕೀನಿ, ಎಲ್ಲ ತಿಕ್ಕಿ. ಈಗ ಮಟನ್ ಸಾರು ಈ ಥರ ರೆಡಿಯಾಗಿದೆ. ಈಗ ಇದು ರೊಟ್ಟಿ ತೊಗೊಂಬಂದಿಂದ ಊಟ ಮಾಡ್ತೀವಿ. ಇದ್ರೊಳಗೆ ಸ್ವಲ್ಪ ಶೀರ್ಕುರ್ಮಾ ಇದೆ, ಅದು ಬಿಸಿ ಮಾಡ್ತೀನಿ. ಇದು ಚಹಾ ಮಾಡಿದ್ದು ನೋಡಿರಿ ಇಷ್ಟ ಐತಿ. ನಾವು ಹೊಲ್ದೈತ್ರಿ ಅದು. ಮಕ್ಕಳು ಜಾಸ್ತಿ ಚಹಾ ಕುಡಿಯಂಗಿಲ್ಲ. ಈಗೆಲ್ಲ ಕೆಲಸ ನೀಟಾಗಿ ಆಗಿತ್ತು ನೋಡಿರಿ. ಮತ್ತೇನು ಉಳಿದಿರ್ತಲ್ಲ ಇದು ನಾನು ಟೇಬಲ್ ಮೇಲೆ ಇದೆಲ್ಲ ಕ್ಲೀನ್ ಮಾಡೀನಿ. ಭಾಳ ಅಂದರೆ ಭಾಳ ಮೆಸ್ಸಿ ಆಗಿತ್ತು ರೀ ಕಿಚನ್. ಈಗ ಇಷ್ಟು ತಿಕ್ಕೊಂಬಿಡ್ತೀನಿ ಭಾಂಡೆ. ಬಂದಿಂದ ಊಟ ಮಾಡ್ತೀವಿ ಫ್ರೆಂಡ್ಸ್. ಎಲ್ಲರೂ ಊಟ ಕೂಡಕತ್ತಿ ನಾವು. ಈ ಥರ ಮಾಡ್ಯಾರ ಹಸ್ಬೆಂಡ್ ಮಾಡಿದ್ದು ಮಟನ್ ಸಾಂಬಾರು. ಕುಷ್ಕ ರೈಸ್ ರೆಡಿ ಆಗಿತ್ತು ನೋಡ್ರಿ ಫ್ರೆಂಡ್ಸ್. ಎಷ್ಟು ಉದುರಾಗಿ ಎಷ್ಟು ಚಲೋ ಆಗಿತ್ತು ನೋಡ್ರಿ ರೈಸ್. ಬಾಸ್ಮತಿ ಹಾಕಿಲ್ಲ ನಾನು, ಸಾದಾ ಇದು ಜೀರಾ ರೈಸ್ ಇರ್ತಲ್ಲ ಅದರಲ್ಲಿಂದ ಮಾಡಿ ನೋಡ್ರಿ ಫ್ರೆಂಡ್ಸ್. ಈ ಥರ ಕುಷ್ಕ ರೆಡಿಯಾಗಿದೆ. ಜಾರು ಇಲ್ಲಿದ್ದಾಳ. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಈಗ ತೆಗೆದು ಊಟ ಮಾಡೋಕ್ಕೆ ಕೊಡ್ಬೇಕು ನೋಡ್ರಿ. ಜಾರು ನಿದ್ದೆ ಬರಾಕತ್ತೇನು? ಭಾಳ ಲೇಟ್ ಆಯ್ತು ರೀ ಇವತ್ತಿನ ಊಟ. ಈಗ ಕುಷ್ಕ ಇದ್ರೊಳಗೆ ಹಾಕಾಕತ್ತೀನಿ ನೋಡ್ರಿ. ಹಿಂಗೆ ಮಾಡ್ತಾಳ್ರಿ ಬಂದು ಕಿಚನ್ನೇ. ಊಟ ಕುಂತೀವಿ ನೋಡ್ರಿ ಫ್ರೆಂಡ್ಸ್. ಚಪಾತಿ ಮಾಡ್ಬೇಕಂದ್ರೆ ಅದನ್ನ ಆಗಲಿಲ್ಲ. ರೊಟ್ಟಿ ತೊಗೊಂಬಂದಾರ ಇವರು ಹೋಗಿ. ಮಟನ್ ಸಾಂಬಾರು, ಕುಷ್ಕ ರೈಸ್, ಈರುಳ್ಳಿ ಮತ್ತು ಇದು ಲಿಂಬೆಹಣ್ಣು, ರೊಟ್ಟಿ, ಜೋಳದ ರೊಟ್ಟಿ ತಂದ್ರಿ. ಎಲ್ಲೋಗಿ ತೊಗೊಂಬಂದ್ರಿ?
ಈಗೆಲ್ಲರೂ ಊಟ ಮಾಡ್ತೀವಿ ಫ್ರೆಂಡ್ಸ್ ನಾವು. ನೀವು ಬರ್ರಿ ಊಟ ಮಾಡೋಕೆ ನಮ್ಮ ಜೊತೆ. ಕೊಡ್ತೀನಿ ತಡ್ರಿ, ಹಾಕೋರಿ ಇಲ್ಲ ಹಾಕೋರಿ. ಮಟನ್ ಸಾಂಬಾರು ಹಾಕಕತ್ತೀನಿ ರೀ ಇವ್ರಿಗೆ. ಸಾಕು. ಎಲ್ಲ ಫ್ಯಾಮಿಲಿ ಕೂತ್ ಊಟ ಮಾಡಿದ್ರೆ ಮಜಾನೇ ಬೇರೆ ಇರ್ತದೆ. ಹಾಂ, ನಿನ್ನೆ ಈ ಥರ ಮಾಡ್ಬೇಕಂದ್ರೆ ಆಗ್ಲಿಲ್ರಿ ಹಬ್ಬದ. ಪಾಪ ಇವ್ರಿಗೆ ಆರಾಮಂದು ಇದ್ದಿಲ್ಲಲ್ಲ, ಬಿದ್ದಿದ್ರು. ಏನಂತೀರಿ, ಇದು ರೂಢಿ ಇಟ್ಕೋಬೇಕು. ನಾವು ಮಾಡ್ತೀವಿ ಯಾವಾಗಲೂ ಫ್ಯಾಮಿಲಿ ಜೊತೆ ಎಲ್ಲರೂ ಊಟ ಮಾಡಬೇಕು. ಮತ್ತು ನೀವು ಮನ್ಯಾಗ ಇಲ್ದಾಗ ಅಷ್ಟೇ ನಾವು ಊಟ ನಾವೇ ಮಾಡ್ಬೇಕು. ಈಗೆಲ್ಲರೂ ಊಟ ಮಾಡಕತ್ತೀವಿ ನೋಡಿ ಫ್ರೆಂಡ್ಸ್. ಮಾಡಿ ಸಿಗ್ತೀವಿ ರೀ ನಾವು. ಬರೀ ಫ್ರೆಂಡ್ಸ್ ಊಟ ಮಾಡೋರು ಎಲ್ಲರೂ ಈ ಥರ ಆಗ್ಯದ ನೋಡ್ರಿ. ನಾವು ಮಾಡಿದ್ದು ಕುಷ್ಕ ಮಾಡ್ಯಾರ, ಇದು ಮಾಡ್ಯಾರ್ರಿ ನಮ್ಮ ಮನೆಯವರು. ಮಟನ್ ಸಾಂಬಾರು ಮಾಡಿದ್ರು, ರೊಟ್ಟಿಯನ್ನು ಹೊರಗಿನ ತಂದೀವಿ ಅಷ್ಟೇ. ಈಗ ನಾನು ಹಾಕ್ಕೊಳಕತ್ತೀನಿ ನೋಡ್ರಿ, ಎಲ್ಲರಿಗೆ ಹಾಕ್ಕೊಟ್ಟಿನಿ. ರೊಟ್ಟಿ ಕೊಡ್ರಿ ಒಂದು. ಹೆಂಗಾಗಿತ್ತು ಹೇಳ್ತೀನಿ ರೀ ನಾನು. ನನಗೆ ಮಾರ್ಕ್ಸ್ ಕೊಡೋರು ಇವರೇ ರೀ, ನಮ್ಮ ಮೇನ್ ಶೆಫ್ ಇವರು. ಹೌದಾ, ಮಾರ್ಕ್ಸ್ ಹೆಂಗಾಗ್ಯದ್ರಿ? ಎಷ್ಟು ಕೊಡ್ತೀರಿ ಮಾರ್ಕ್ಸ್? ಭಾಳ ಟೇಸ್ಟಿಯಾಗಿ ಮಾಡ್ಯಾರಿ, ಎಲ್ಲ ಮಸಾಲೆ ಕರೆಕ್ಟ್ ಇದಾವೆ. 100ದಾಗ ಎಷ್ಟು ಕೊಡ್ತೀರಿ ಮಾರ್ಕ್ಸ್? 100ಕ್ಕೆ 100. ಭಾಳ ಟೇಸ್ಟ್ ಮಾಡ್ಯಾರ, ಮಸ್ತಾಗಿತ್ತು ರೀ. ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ. ನೋಮನ್ ಕಿಟ್ಟಿ ಇಲ್ಲಿ ಕುಂತಾಳ್ರಿ, ಆಕೆಗೆ ಫುಡ್ ಹಾಕಿದ್ವಿ ತಿಂದ್ಲು. ಊಟ ಏನು ಹಾಕಲ್ರಿ ಆಕೆಗೆ. ರೈಸ್ ಅದು ಚಪಾತಿ ರೈಸ್ ಅದು ಹಾಕಲ್ಲ ಆಕೀಗ. ಕುಂತಾಳ್ರಿ ನೋಡ್ಕೊಂತ. ಕಿಟ್ಟಿ ನೋಡ್ರಿ ಹೆಂಗೆ ನೋಡ್ತಾ. ಊಟ ಮಾಡ್ತೇನೆ.